दिल दी शॉरी oh my god oh ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ನಾನು 3 ಡೇಸ್ ಸಲುವಾಗಿ ಟ್ರಿಪ್ ಹೋಗ್ತಾ ಇದ್ದೀನಿ. ಟ್ರಿಪ್ ಅಂದರೆ ನಮ್ಮ ತಮ್ಮವ್ರು ಬರ್ತಿದ್ದಾರೆ, ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಹೋಗೋದು ಕಿತ್ತೂರು, ಆಮೇಲೆ ಇನ್ನೂ 2 ಪ್ಲೇಸ್ ಯಾವುದಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಹೋಗೋಣ ಬನ್ನಿ. ಸೊ ಇವಾಗ ಜಸ್ಟ್ ನಾನು ಹುಬ್ಳಿ ರೀಚ್ ಆದೆ. ಇಲ್ಲಿ ಬಂದು ಈ ಬಸ್ ನೋಡ್ತಾ ಇದ್ದೀನಿ. ಇದರಿಂದ ಹೆಂಗೆ ಹತ್ತೋದು ಗುರು ಅಂತ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯಿತು ಅಲ್ಲಿ ಮುಂದೆ ಪ್ಲಾಟ್ಫಾರ್ಮ್ ಇರುತ್ತೆ. ಸೊ ಈ ಬಸ್ಸು ಆ ಪ್ಲಾಟ್ಫಾರ್ಮ್ ಹತ್ರ ಹೋಗುತ್ತೆ, ಅಲ್ಲಿಂದ ಹತ್ತಕ್ಕೆ ಈಸಿ ಅಂತೆ. ಸೊ ಸೊ ಇವನ್ ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ತಮ್ಮ, ಆ್ಯಂಡ್ ಆ ಕಡೆ ಸೈಡ್ ಇರೋನು ನಮ್ಮ ಸ್ವಂತ ತಮ್ಮ ರಾಹುಲ್, ಆ್ಯಂಡ್ ಇವನು ಪವನ್. ಗೈಸ್, ನನಗೆಲ್ಲ ಮಾಡಲ್ಲ, ಬ್ಯಾಕ್ಗ್ರೌಂಡ್ ಸೌಂಡ್ ಹಾಕ್ತೀನಿ, ಜಸ್ಟ್ ವಿಡಿಯೋಸ್ ಹಾಕ್ತೀನಿ. ನಿಮ್ಮ ಪ್ರೀತಿಯ ಅನಿಲ್ ಬರುತ್ತದೆ. ಗೈಸ್, ಬಸ್ಸಲ್ಲಿದ್ದೀವಿ, ಸೀಟ್ ಇಲ್ಲ. ಸೊ ನಾವು ವಿಡಿಯೋ ಮಾಡಿದ್ರೆ ಹಾಕ್ತಾರೆ ಇವರು. ಇನ್ಸ್ಟಾಗ್ರಾಮ್ನಾಗ ಹಾಕಿ ಮತ್ತೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಹಾಕಲ್ಲ, ಯೂಟ್ಯೂಬಲ್ಲಿ ಹಾಕ್ತಾರೆ. ಚಾನಲ್ ಐತಿ. ಸೊ ಗೈಸ್, ಸೊ ಹ್ಯಾಂಡ್ಸಮ್. ಇವ್ನು ನಮ್ಮ ತಮ್ಮ ಅದನ, ಸೊ ಹ್ಯಾಂಡ್ಸಮ್. ಇವನು ಹ್ಯಾಂಡ್ಸಮ್ ಅದನ, ಬಟ್ ಜರ ಬ್ಲ್ಯಾಕ್ ಅದನ ಅಷ್ಟೇ. ರೌಡಿ ರೌಡಿ ಇದ್ದಂಗೆ ಅದನ. ಎಕ್ಸ್ಪ್ಲೋರ್ ಚೆನ್ನಮ್ಮ ಸ್ಪೋರ್ಟ್. We came to explore ಚೆನ್ನಮ್ಮ ಫೋರ್ಟ್. ಆ್ಯಂಡ್ ಬರ್ರಿ ಹೋಗೋಣ. ಸೊ ನಾವು ಹೋಗ್ತಿರೋದು ಕಿತ್ತೂರು ರಾಣಿ ಚೆನ್ನಮ್ಮ ಫೋರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಟ್ರಾಫಿಕ್ ಐತಿ, ಆ ಕಡೆ ಹೋಗೋಣ ಬರ್ರಿ. ಏನಾದರೂ ತಪ್ಪಿದ್ರೆ ನಮ್ಗೆ ಫಸ್ಟ್ ಟೈಮ್ ಮಾಡತ್ತೀನಲ್ಲ, ನನಗೆ ಗೊತ್ತಿಲ್ಲ ಹೆಂಗೆ ಮಾಡ್ಬೇಕಂತ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ದಿಸ್ ಇಸ್ ಚಂದ ಏನಾಗಲ್ಲ, ಇಷ್ಟರಿ ಮಾಡಲ್ಲವ್ರ ನಡೀತದ. ಶರ್ಟ್ ಬಗ್ಗೆ ಮಾತಾಡತ್ತಾರೆ ಇವರು. ಪತ್ಲ ಬಿಸಿಲು ಹಂಗೈತಿ. ಇದೇನು ತೊಗೊಂಡಿದ್ಯಾನೆ ಬರೀ ಶರ್ಟ್ ಬಗ್ಗೆ. ಏನ್ ಚಾಯ್ಸ್ ಒಪ್ಪ. ಹೆಂಗ್ ಬಿಸಿಲು ಐತಂದ್ರ ಪಕ್ಕ ಸುತ್ತೋಗತ್ತದ ಬ್ರೋ. ಬಿಸಿಲಿನ ಬಗ್ಗೆ ಮಾತಾಡ. ಭಾಳ ಬಿಸಿಲೈತಿ ನೋಡ್ರಿ ಇಲ್ಲಿ. ಬಿಸಿಲು ಹಂಗೈತಿ, ಬಿಸಿಲು ಹೆಂಗದ? ಡೋಂಟ್ ಯೂಸ್ ಸಚ್ ವರ್ಡ್ಸ್ ಬ್ರೋ. ಸೊ ನಮ್ಮ ತಮ್ಮ ಕ್ಯಾಪ್ ಕೊಟ್ಟಾನ. ಭಾಳ ಐತಿ ಅಂತ ಕ್ಯಾಪ್ ಹಾಕ್ತೀನಿ. 1 ತಾಸು ಆಗ್ಬೇಕು ನೋಡಿ. 1 ತಾಸೇನು ಆಗಂಗಿಲ್ಲ, 5 to 10 minutes ಅಷ್ಟೇ. ಇದು ಫೋರ್ಟ್ದು ಮೇನ್ ಗೇಟ್. ಸೊ ಇಲ್ಲಿಂದ ಒಳಗೆ ಹೋಗಿ ಫೋರ್ಟ್ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಗೈಸ್, ದಿಸ್ ಇಸ್ ಕಿತ್ತೂರು ಫೋರ್ಟ್. ಏನೈತಿ ಫೋರ್ಟ್? ಇದು ರಾಣಿ ಚೆನ್ನಮ್ಮ ಫೋರ್ಟ್. ಸೊ ನೋಡೋಣ ಬನ್ನಿ. ಇವಾಗೆಲ್ಲ ಡೆವಲಪ್ ಮಾಡಿದ್ರೆ, ಫಸ್ಟ್ ಹಿಂಗೆ ಏನೂ ಇರಲಿಲ್ಲ. ಸೊ ಬನ್ನಿ ನೋಡಿ. ಗಾಂಧೀಜಿಗೆ 3 ಬಂದರ್ ಅನ್ನೋ ಥರ ಮೂವರು ಹೆಂಗೆ ಬರ್ತಿದ್ದಾರೆ ನೋಡಿ. ಕಲಿಸ್ ಸೊ ಇದು ಪಡ್ಸಾಲಿ. ನಮ್ಮ ಮನೆಗೆಲ್ಲ ಪಡ್ಸಾಲಿ ಇರ್ತದೆ, ಅದೇ ಥರ ಇಲ್ಲಿ ಪಡ್ಸಾಲಿ ಅಂತ ಹಾಲು. ಸೊ ಇದೆಲ್ಲ ಪಿಲ್ಲರ್ ಹೊಂದಿದ್ವಿ. ಸೊ ಇದು ದೇವರ ಕೋಣೆ, ಅಂದರೆ ಪೂಜಾ ರೂಮ್. ಇದು ಇಲ್ಲಿ ದೇವರ ಪೂಜೆ ಆಗ್ತಿತ್ತು. ಸೊ ಇದು ಬಂದು ಜಗಲಿ. ಇವಾಗ ಯಾವುದೇ ರೀತಿಯ ಮೂರ್ತಿ ಇಲ್ಲ, ಬಿಕಾಸ್ ಸೊ ಅದಕ್ಕೆ ಇಲ್ಲಿ ದೇವ್ರ ಪೂಜೆ ಮಾಡ್ತಿದ್ರು. ಇದು ಕಿಚನ್ ರೂಮು.
ಸೊ ಇಲ್ಲಿ ಒಲೆಗಳಿದಾವ, ಇಲ್ಲಿ ಅಡುಗೆ ಮಾಡ್ತಿದ್ರು. 4-5 ಒಲೆಗಳಿದಾವ, ಮಣ್ಣು ಇಲ್ಲಿ ಮಾಡ್ತಾರೆ. ಸ್ವಿಮ್ಮಿಂಗ್ ಪೂಲ್. ಸೊ ಇದು ಬಂದು ಸೀಕ್ರೆಟ್ ಡಿಸ್ಕಷನ್ ರೂಮ್ ಅಂತ. ಮೇ ಬಿ ಏನಾರ ಸೀಕ್ರೆಟ್ ಟಾಪಿಕ್ ಇದ್ರೆ ಇಲ್ಲಿ ಬಂದು ಮಾತಾಡ್ತಿದ್ರು ಅನ್ಕೋತೀನಿ. ಸೊ ಸೀಕ್ರೆಟ್ ಡಿಸ್ಕಷನ್ ರೂಮ್. ಇದು ಬಂದ್ಬಿಟ್ಟು ಊಟದ ಮನೆ, ಡೈನಿಂಗ್ ಹಾಲ್. ಮೇ ಬಿ ಇಲ್ಲಿ ಊಟ ಮಾಡ್ತಿದ್ರು ಅನ್ಕೋತೀನಿ ಎಲ್ಲರೂ ಕೂತ್ಕೊಂಡು ಅಷ್ಟೇ. ಸ್ನಾನದ ಮನೆ ಇದು. ಸೊ ಮೇ ಬಿ ಇಲ್ಲಿ ನೀರು ಸ್ಟೋರ್ ಮಾಡ್ತಿದ್ರು ಅನ್ಕೋತೀನಿ. ಬ್ಯೂಟಿಫುಲ್ ಕಿತ್ತೂರು ರಾಣಿ ಚೆನ್ನಮ್ಮ ಫೋರ್ಟ್ ನೋಡಾದ್ಮೇಲೆ ನಾವು ಬಂದ್ವಿ ಮ್ಯೂಸಿಯಂ ನೋಡೋಕ್ಕೆ. ಸೊ ಮ್ಯೂಸಿಯಂ ನೋಡ್ಬೇಕಂದ್ರೆ ಒಬ್ರಿಗೆ 10 ರೂಪೀಸ್ ಟಿಕೆಟ್ ಇತ್ತು. ಸೊ ನಮ್ಮ ತಮ್ಮ ಅವರೆಲ್ಲ ಟಿಕೆಟ್ ತಗೋತಾ ಇದ್ರು. ಸೊ ಪರ್ ಪರ್ಸನ್ 10 ರೂಪೀಸ್ ಅಂದರೆ 4 ಜನ ಇದ್ವಿ, 40 ರೂಪೀಸ್ ತಗೊಂಡ್ರು. ಸೊ ಇಲ್ಲಿಂದ ನಾನು ರೆಕಾರ್ಡ್ ಮಾಡ್ತಾ ಇದ್ದೆ. ಸೊ ಫೋನ್ ಒಳಗೆ ಅಲೌ ಇತ್ತು, ಬಟ್ ಆದರೆ ನಾವು ರೆಕಾರ್ಡ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವರು. ಸೊ ಸ್ಟಿಲ್ ನಾನು ಒಂದು ಸ್ವಲ್ಪ ಕ್ಲಿಪ್ಸ್ ರೆಕಾರ್ಡ್ ಮಾಡೀನಿ. ಸೊ ಇದು ಆ ಕಾಲದಲ್ಲೆಲ್ಲ ಯೂಸ್ ಮಾಡಿರೋ ವಸ್ತುಗಳು. ಇದು ಬಂದ್ಬಿಟ್ಟು ಖಡ್ಗಗಳು, ಇದು ಆ ಕಾಲದ ಬಟ್ಟೆಗಳು, ಅವಾಗ ಉಟ್ಕೊಂಡಿರೋ ಬಟ್ಟೆ. ಇದು ಬೀಸೋ ಕಲ್ಲು. ಬ್ರೀಫ್ ಹಿಸ್ಟ್ರಿ ಆಫ್ ಕಿತ್ತೂರ್ ಆ್ಯಂಡ್ ಇಟ್ಸ್ ಮಾನ್ಯುಮೆಂಟ್ಸ್. ನೀವು ಯಾರನ್ನ ಓದಬೇಕು ಅಂತಂದರೆ ಒಂದು ಸೆಕೆಂಡ್ ಪಾಸ್ ಮಾಡಿ, ಓದಬೇಕಂತ ಇಷ್ಟಪಟ್ಟರೆ ಓದಿ. ಇಲ್ಲಿ ಕಿತ್ತೂರ್ ಫೋರ್ಟ್ ನೋಡಿ ಬಂದೀವಿ ಆಯ್ತಾ. ಇವಾಗ ನಮ್ಗೆ ಫ್ರೆಶ್ ಅಪ್ ಆಗಬೇಕು. ಒಂದು ರೂಮ್ ಸಿಗಲಾಗ್ಯದ್ರಿ ಇಲ್ಲಿ. ಎಲ್ಲ ನೋಡತ್ತೀವಿ, ನಮ್ಗೆ ರೂಮ್ ಸಿಗಲಾಗ್ಯದ. ಸೊ ನೋಡತ್ತೀವಿ, ಊಟ ಮಾಡಂಗೆ ತಿರುಗಿ ಹಸಿವಾಗಿವ. ನಮಗೆಲ್ಲ ಭಾಳ ಹಸಿವಾಗಿತ್ತು. ಸೊ ಅದಕ್ಕೆ ಇಲ್ಲಿ ರಾಣಿ ಚೆನ್ನಮ್ಮ ಖಾನಾವಳಿ ಅಂತ ಒಂದು ರೊಟ್ಟೆ ಊಟ ಇತ್ತು. ಸೊ ನಾವು ಅಲ್ಲಿ ಬಂದ್ಬಿಟ್ವಿ. ಸೊ ಇವತ್ತಿನ ಸ್ಪೆಷಲ್ ಊಟ ನೋಡಿ, ರೊಟ್ಟೆ ಕೊಡ್ತಾರ, ಪಲ್ಯ, ಪಾಪಡ್ ಆ್ಯಂಡ್ ನೀವು ವಿಡಿಯೋ ಮಾಡ್ಬೇಕು ಎಲ್ಲರೂ. ನೀವು ಫೋನ್ ತೊಗೊಂಡು ಮಾಡಲ್ಲ ಎಲ್ಲರೂ, ಒಬ್ರು. ಸೊ ಗೈಸ್, ವಾಪಸ್ ಹೋಗೋಕೆ ಬಸ್ ಕಾಯೋದು. ಇವಾಗ ನಾವು ಫ್ರೆಶ್ ಅಪ್ ಆಗಿ ಕಿತ್ತೂರಿನ ಪಯಣ ಇಲ್ಲಿಗೆ ಮುಗಿಸ್ತಿದ್ದೀವಿ. ನಿಮಗಿದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.